ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಟ್ರಾವೆಲರ್ ಕ್ರಾಂತಿಕಾರಿ ಕನ್ನಡಿಗ ಮಾತಾಡ್ತಿರೋದು. ವಿಷಯ ಏನಪ್ಪ ಅಂತಂದ್ರೆ, ಈ ಜನವರಿ 23ರಂದು ಬಿಡುಗಡೆ ಆಗಿರತಕ್ಕಂಥ ಲ್ಯಾಂಡ್ ಲಾರ್ಡ್ ಚಿತ್ರದ ಕುರಿತು ನಾನು ನೋಡ್ಕೊಂಬಂದೆ. ಚಿತ್ರ ತುಂಬ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಒಳ್ಳೆಯ ಚಿತ್ರದಲ್ಲಿ ಕೆಲವೊಂದು ಪಾತ್ರಗಳು ಕೂಡ ಅತ್ಯುತ್ತಮವಾಗಿ ಮೂಡಿ ಬಂದಿವೆ. ದುನಿಯಾ ವಿಜಯ್ ಸರ್ ಪಾತ್ರ ಆಗಿರ್ಬೋದು, ರಚಿತಾರಾಮ್ ಮೇಡಮ್ ಅವ್ರ ಪಾತ್ರ ಆಗಿರ್ಬೋದು, ದುನಿಯಾ ವಿಜಯ್ ಸರ್ ಅವ್ರ ಮಗಳ ಪಾತ್ರ ಆಗಿರ್ಬೋದು, ರಾಕೇಶ್ ಅಡಿಗ ಸರ್ ಅವ್ರ ಪಾತ್ರ ಆಗಿರ್ಬೋದು, ಮತ್ತು ಇದೇ ರೀತಿಯಾಗಿ ರಾಜ್ ಬಿ ಶೆಟ್ಟಿ ಅವರ ಸರ್ ಪಾತ್ರ ಕೂಡ ತುಂಬ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಯಾವ ರೀತಿ ಅಂದರೆ, ಅವ್ರದ್ದು ಯಾವತ್ತಿದ್ರೂ ನಗಿಸ್ತಕ್ಕಂಥ ಪಾತ್ರ ಇರೋದು. ಯಾವ ರೀತಿ ನಗುವಿನ ಜೊತೆಗೆ ಇನ್ನೊಂದು ಕೂಡ ಅವ್ರಿಗೆ ಪಾತ್ರ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ ಅನ್ನೋದಕ್ಕೆ ಲ್ಯಾಂಡ್ ಲಾರ್ಡ್ ಸಿನಿಮಾನೇ ಕಾರಣ. ನೋಡ್ಬೋದು, ಅದರಲ್ಲಿ ಗೊತ್ತಾಗುತ್ತೆ ಅವರು ಯಾವ ರೀತಿಯಾಗಿ ಅವ್ರದ್ದು ಪಾತ್ರ ನಿರ್ವಹಿಸಿದ್ದಾರೆ. ಮತ್ತು ಇನ್ನೂ ಒಂದು ಉದ್ದೇಶ ಏನಪ್ಪ ಅಂತಂದ್ರೆ, ಲ್ಯಾಂಡ್ ಲಾರ್ಡ್ ಚಿತ್ರದ ವಿಶೇಷ ಏನಪ್ಪ ಅಂತಂದ್ರೆ, ಜಮೀನ್ದಾರಿಕೆ ಪದ್ಧತಿ ಅಂದ್ರೇನು, ಹಿಂದೆ ನಡೆದಿರ್ತಕ್ಕಂಥ ಯಾವ ರೀತಿ ಶೋಷಣೆ ಒಳಗಾಗಿದ್ದಾರೆ ಹಲವಾರು ಜನರು, ಜಮೀನ್ದಾರ್ ಪದ್ಧತಿ ಅಂದ್ರೇನು, ದುಡಿಯೋರಿಗೆ ಯಾವ ರೀತಿ ಏನಪ್ಪ ಅಂತಂದ್ರೆ ನೋಡ್ತಿದ್ರು, ಅತಿ ಕೀಳಾಗಿ ನೋಡ್ತಿದ್ರು ಅನ್ನೋದರ ಉದ್ದೇಶ ಕುರಿತು. ಮತ್ತು ಸಮಾನತೆ, ಸಂವಿಧಾನ ಅನ್ನೋದೇನಪ್ಪ ಅಂತಂದ್ರೆ ಬರೀ ಒಂದು ಜಾತಿಗೆ ಸೀಮಿತ ಅಲ್ಲ, ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ, ಒಂದು ವರ್ಗಕ್ಕೆ ಸೀಮಿತ ಅಲ್ಲ. ಸಮಾನತೆ, ಎಲ್ಲರಿಗೂ ಕೂಡ ಸರಿ ಸಮಾನತೆ ಅನ್ನೋದರ ಸಂದೇಶ ಅದರಲ್ಲಿದೆ. ವಿಶೇಷವಾಗಿ ಏನಪ್ಪ ಅಂತಂದ್ರೆ, ದುಡಿತಕ್ಕಂಥ ಜನನೇ ಅವ್ರು ಏನಾದರೂ ಪ್ರಶ್ನೆ ಮಾಡುವಾಗಿಲ್ಲ. ಒಂದು ವೇಳೆ ಇವಾಗಾದರೂ ಇನ್ನಾದರೂ ಸಂವಿಧಾನ ಇದ್ದಿದ್ದಿಲ್ಲ ಅಂದ್ರೆ ನಾನು ಈ ರೀತಿ ಕೂತ್ಕೊಂಡು ಮಾತಾಡೋಕ್ಕಾಗ್ತಿದ್ದಿಲ್ಲ, ವಿಡಿಯೋ ಮಾಡೋಕ್ಕಾಗ್ತಿದ್ದಿಲ್ಲ, ಯಾವುದ್ರ ಬಗ್ಗೆ ಏನು ಪ್ರಶ್ನೆ ಮಾಡೋಂಗಿಲ್ಲ, ಕೇಳೋಂಗಿರ್ತಿದ್ದಿಲ್ಲ. ಆ ರೀತಿ ಇತ್ತು. ಅಲ್ಲಿ ಕೂಡ ಅದೇ ರೀತಿ ಇರುತ್ತೆ. ಅವ್ರ ಜಮೀನು ವಿಚಾರವಾಗಿ ಅವ್ರು ಕೇಳಲಿಕ್ಕೆ ಹೋದರೆ ದಬ್ಬಾಳಿಕೆ, ಮತ್ತು ದುನಿಯಾ ವಿಜಯ್ ಸರ್ ಅದರ ವಿರುದ್ಧ ಏನಪ್ಪ ಅಂತಂದ್ರೆ ಹೋರಾಡ್ಲಿಕ್ಕೆ ಹೋದರೆ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾರೆ. ಒಂದು ಒಳ್ಳೆಯ ಚಿತ್ರ. ದಯವಿಟ್ಟು ಈ ರೀತಿ ಕನ್ನಡ ಚಿತ್ರಗಳನ್ನು ನೀವೆಲ್ಲರೂ ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಬೇಕು, ಪ್ರೋತ್ಸಾಹಿಸಬೇಕು. ಬರೀ ಯಾವುದ್ಯಾವುದೋ ಅನ್ಯ ಭಾಷೆಯ ಚಿತ್ರ ನೋಡ್ಕೋತಾ ಕೂರೋದು, ನಮ್ಮ ಕನ್ನಡ ಚಿತ್ರರಂಗದ ಈ ಥರ ಚಿತ್ರನೇ ಬರಲ್ಲ, ಒಂದು ಒಳ್ಳೆ ಸಿನಿಮಾನೇ ಬರಲ್ಲ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಮತ್ತು ಮೊನ್ನೆ ನಾನೊಂದು ರೀಲ್ಸಲ್ಲಿ ನೋಡ್ತಾ ಇದ್ದೆ, ಗುಲ್ಬರ್ಗ ಶೆಟ್ಟಿ ಚಿತ್ರಮಂದಿರದಲ್ಲಿ ಏನೋ ಲ್ಯಾಂಡ್ ಲಾರ್ಡ್ ಚಿತ್ರ ಅರ್ಧಕ್ಕೆ ನಿಂತಿದೆ ಅಂತೇಳಿ ಒಬ್ಬರು ವ್ಯಕ್ತಿ ವಿಡಿಯೋ ಮಾಡಿಬಿಟ್ಟಿದ್ರು. ಅದು ಏನು ಕಾರಣಾಂತರಗಳಿಂದ ಏನು ಸಮಸ್ಯೆ ಆಗಿತ್ತೋ ಗೊತ್ತಿಲ್ಲ. ಅದಾದ ನಂತರ ಮತ್ತೆ ಹಾಕಿದ್ರು ಅಂತೇಳಿದರು. ದಯವಿಟ್ಟು ಆ ರೀತಿ ಮಾಡಬೇಡಿ. ಒಳ್ಳೆಯ ಚಿತ್ರ, ಎಲ್ಲ ಸಮಾಜಕ್ಕೆ ಇದನ್ನು ತಿಳಿಸಿ. ದುನಿಯಾ ವಿಜಯ್ ಸರ್ ಅವರು ಭಾಳ ಅಚ್ಚುಕಟ್ಟಾಗಿ ಅವ್ರ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಸಂವಿಧಾನ ಅಂದರೆ ಏನು, ಸಂವಿಧಾನ ಯಾವ ರೀತಿ ಎಲ್ಲರಿಗೂ ಬಳಕೆ ಆಗುತ್ತದ, ಒಂದು ಜಾತಿಗೆ ಸೀಮಿತ ಅಲ್ಲ. ಮತ್ತು ಇನ್ನೊಂದು, ಈಗ ಸಂವಿಧಾನ ಆ ರೀತಿ ಈ ರೀತಿ ಇನ್ನೊಂದು ಹೇಳ್ತೀನಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಒಂದೇ ಜಾತಿಗೆ ಸೀಮಿತ ಮಾಡ್ಕೊಳ್ಬೇಡಿ. ದಯವಿಟ್ಟು ಯಾರೇ ಆಗಲಿ ಎಲ್ಲರಿಗೂ ಅವರು ಸರಿ ಸಮಾನತೆಗೋಸ್ಕರ ಹೋರಾಟ ಮಾಡ್ಯಾರ. ಸಂವಿಧಾನ ಅಂದ್ರೆ ಒಂದು ಮನೆ ಯಾವ ರೀತಿ ನಡಿಬೇಕಪ್ಪ ಅನ್ನೋದ್ರ ಬಗ್ಗೆ ಎಲ್ಲನೂ ಮುಂಚಿತವಾಗಿ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಬರೆದಿರ್ತಕ್ಕಂಥದ್ದು. ಮತ್ತು ಶೋಷಣೆಗೆ ಒಳಗಾದವರು ಕಾನೂನು ರೀತಿಯಲ್ಲಿ ನ್ಯಾಯ ಪಡಿಲಿಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಕಷ್ಟಪಡುತ್ತಾ, ಬಟ್ ಆದ್ರೆ ಒಂದಲ್ಲ ಒಂದಿನ ನ್ಯಾಯಕ್ಕೆ ಬೆಲೆ ಸಿಗುತ್ತಾ ಅನ್ನೋದು ಆ ಚಿತ್ರದಲ್ಲಿ ತೋರಿಸ್ಕೊಡ್ತಾರೆ. ಕಾನೂನಿನಿಗೆ ಗೆಲುವಿದೆ, ಆದರೆ ಗೆಲುವು ನಿಧಾನ ಆಗಿರ್ಬೋದು. ಈಗ ಒಂದು ಆಮೆ ಮತ್ತು ಒಂದು ಮೊಲದ ಕತೆ ಕೇಳಿರಲ್ಲ. ಆಮೆ ಮೊಲದ ಕತ್ತೆ ಹಚ್ಚಿರ್ತಕ್ಕದ, ಆಮೆ ಮೊಲದ್ದು ಏನಪ್ಪ ಅಂತಂದ್ರೆ ಒಂದು ಓಟ ಹಚ್ಚಿದಾಗ ಮೊಲ ಓಡೋಗಿ ಮುಟ್ಟುತ್ತದ. ಇನ್ನೂ ಸ್ವಲ್ಪ ಮುಟ್ಟಬೇಕಾದ್ರೆ ಅದು ಆಮೆ ಬರ್ಬೇಕಲ್ಲ ಸ್ಲೋ ಅಂತೇಳಿ ಮೊಲ ಸುಸ್ತಾಗಿ ಮಲಗಿರುತ್ತೆ. ಅದೇ ಸಮಯದಲ್ಲಿ ಆಮೆ ಏನಪ್ಪ ಅಂತಂದ್ರೆ ಯಾವುದೇ ರೀತಿ ಸದ್ದು ಗದ್ದಿಲ್ಲದೆ ಹೋಗಿ ಏನಪ್ಪ ಅಂತಂದ್ರೆ ಆ ಒಂದು ಅಂಥ ತಲುಪಿಗೆಸಿಂದ ಏನು ಜಯ ಸಾಧಿಸ್ತದಲ್ಲ, ಆ ರೀತಿ ಸಿನಿಮಾದಲ್ಲಿ ಇರ್ತಕ್ಕಂಥದ್ದು ಒಂದು ಪಾತ್ರ. ಮತ್ತು ದುನಿಯಾ ವಿಜಯ್ ಸರ್ ಅವರದು ಪಾತ್ರ, ಕೆಲವೊಂದು ನಟನೆ, ಕೆಲವೊಂದು ಫೈಟಿಂಗ್ಗಳು, ಮತ್ತು ಇನ್ನೊಂದು ಅಚ್ಚುಕಟ್ಟಾಗಿ ಸಾಂಗ್ ಬಂದಿರುತ್ತೆ, ನಿಂಗವ್ವ ನಿನ್ಗೊಂದು ವಿಷಯ ಗೊತ್ತಾ ಹೇಳೋ ಮಾವ. ಈ ಹಾಡ ಅಚ್ಚುಕಟ್ಟಾಗಿ ಮೂಡಿ ಬಂದದ. ನಮ್ಮ ಕೆಲವೊಂದು ಉತ್ತರ ಕರ್ನಾಟಕ ಭಾಷೆಯ ರೀತಿಯಲ್ಲಿ ಜನರಿಗೆ ಭಾಳ ಹತ್ತಿರವಾಗ್ತದೆ. ದಯವಿಟ್ಟು ಎಲ್ಲರೂ ಕೂಡ ಚಿತ್ರಮಂದಿರಗಳಲ್ಲಿ ಹೋಗಿ ಲ್ಯಾಂಡ್ ಲಾರ್ಡ್ ಚಿತ್ರವನ್ನು ವೀಕ್ಷಣೆ ಮಾಡಿ, ಕನ್ನಡ ಚಿತ್ರಗಳನ್ನು ಬೆಳೆಸಿ ಉಳಿಸಿ. ಕನ್ನಡ ಚಿತ್ರರಂಗಕ್ಕೆ ಜಯವಾಗಲಿ. ನಮಸ್ಕಾರ. ಜೈ ಕರ್ನಾಟಕ. ಧನ್ಯವಾದಗಳೊಂದಿಗೆ.